ಅವರು ಇಂಟರ್ ಕ್ರಾಪ್ ಆಗಿ ಸಬ್ಬಸ್ಗೆ ಹಾಕಿದ್ದಾರೆ. ಸೊ ಒಳ್ಳೇದೇ, ಬಟ್ ಈ ವಾತಾವರಣದಲ್ಲಿ ಏನಾಗ್ತದೆ ಅಂದರೆ ಶೀತ ಜಾಸ್ತಿ ಆಗ್ತದೆ. ಸಬ್ಬಸ್ಗೆಗೆ ನೀರು ಹೊಡೆಯೋದ್ರಿಂದ ಹಲಸಿಗೆ ತೇವಾಂಶ ಜಾಸ್ತಿ ಆಗಿ ಕುಡಿ ಕೆಂಪಾಗಿ ಎಲೆ ಉದುರು ಕೊಡುತ್ತದೆ. ಹಂಗೆ ನೋಡಿ ನೀರನ್ನು ಕಮ್ಮಿ ಕೊಡಬೇಕು. ಹಾಂ ಹಾಂ, ಈ ಥರ ಹುಳ ಇರ್ತದೆ, ಅದನ್ನು ಒಂದು ಸ್ವಲ್ಪ ನೀಮ್ ಆಯಿಲ್ ಸ್ಪ್ರೇ ಮಾಡಬೇಕು. ಅದು ಚಿಕ್ಕ ಸಾಯಿಸ್ರಿ, ಎಲ್ಲದರಲ್ಲೂ ಇರ್ತದೆ. ಬೇವಿನ ಎಣ್ಣೆ ಹೊಡೆದ್ರೆ, ನೀಮ್ ಆಯಿಲ್ ಹೊಡೆದ್ರೆ ಸಾಕು, ಇನ್ನೇನು ಔಷಧಿ ಹೊಡೆಯೋದೇ. ಬೇವಿನ ಎಣ್ಣೆ ಹುಳು ಸಾಯಲ್ಲ, ಅದು ಬೇರೆ ಥರದ್ದು ಹೊಡಿಬೇಕು. ಈ ಕೃಷಿ ಇಲಾಖೆಯಲ್ಲಿ ಕೊಡ್ತಾರಲ್ಲ ಆ ನೀಮ್ ಆಯಿಲ್ ಅಂತ ಒಂದು ಇದಿರಲ್ಲ, ಅಂಟಿಗೆ ಹೊರತು ಹುಳು ಸಾಯೋದ್ ಬೇಕಲ್ಲ. ಸಾಯುತ್ತೆ. ಬೇವಿನ ಎಣ್ಣೆಲಿ ಏನಾಗ್ತದೆ ಅಂತಂತಂದ್ರೆ, ಹುಳ ಸಡನ್ ಅಂತ ಬೇರೆ ಕೆಮಿಕಲ್ ಹೊಡೆದಾಗ ಸಾಯ್ತಲ್ಲ, ಈ ಕರಾಟೆ ಈ ತರ ಎಲ್ಲ ಹೊಡೆದಾಗ ಸಾಯ್ತಲ್ಲ, ಆ ತರ ಸಾಯೋದಿಲ್ಲ. ಬೇವಿನ ಎಣ್ಣೆಗೆ ಅದು ಗಿಡನ ಡ್ಯಾಮೇಜ್ ಮಾಡ್ದಲೆ, ತಿನ್ನಕ್ ಆಗ್ದಲೆ ಅದೇನ್ ಮಾಡ್ತದೆ, ಉಪವಾಸ ಇದ್ದು ಸತ್ತೋಗ್ತದೆ. ಅದಕ್ಕೋಸ್ಕರ ಬೇವಿನ ಎಣ್ಣೆ ಸ್ಪ್ರೇ ಮಾಡ್ಬೇಕು. ಹಾ, ಒಳ್ಳೇದು. ಕಿತ್ತಾಕಿದ್ರಲ್ಲ, ಏನ್ ಮಾಡ್ತಿದ್ದೀರಾ? ಈ ಸಣ್ಣದ್ರಲ್ಲಿ ಇದ್ರಲ್ಲೇ ಗಿಡದಲ್ಲಿ ಕಾಯಿ ಬಿಟ್ರೆ ಗಿಡ ಸ್ಟ್ರೆಂತ್ ಬರಲ್ಲ ಜೊತೆನಾ. ಇರ್ಲಿ, ಬೇಜಾನ್ ಸಿಗ್ತವೆ, ಕಾಯಿ ಸಿಗ್ತವೆ ನೆಕ್ಸ್ಟ್.